ಟ್ರಂಪ್ ನಮ್ಮನ್ನೆಲ್ಲ ಶ್ರೀಮಂತರು ಮಾಡಬೇಕಂತ ಡಿಸೈಡ್ ಮಾಡಿದ್ದಾನೆ. ರೀಸೆಂಟ್ಲಿ ಡೊನಾಲ್ಡ್ ಟ್ರಂಪ್ ಒಂದು ಟ್ಯಾರಿಫ್ ತಂದಿದ್ದಾರೆ. ಈ ಟ್ಯಾರಿಫ್ ಇಂದ ಜಗತ್ತೇ ಅಲ್ಲೋಲ ಕಲ್ಲೋಲ ಆಗಿದೆ. ಜಗತ್ತಿನ ಸ್ಟಾಕ್ ಮಾರ್ಕೆಟ್ ಎಲ್ಲ ಕೆಳಗೆ ಬೀಳ್ತಾ ಇದೆ. ಫಸ್ಟ್ ನೀವು ಇದನ್ನ ಅರ್ಥ ಮಾಡ್ಕೊಬೇಕಂದ್ರೆ ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಮೆರಿಕ ಜಗತ್ತಿನ ಅತಿ ದೊಡ್ಡ ಸಾಲಗಾರ ಕಂಟ್ರಿ. ಅಮೆರಿಕದ ಹತ್ರ $36 ಟ್ರಿಲಿಯನ್ ಸಾಲ ಇದೆ. ಅಮೆರಿಕ ವರ್ಷಕ್ಕೆ $1 ಟ್ರಿಲಿಯನ್ ಬಡ್ಡಿನೇ ಕಟ್ಟುತ್ತೆ. ಈ ಬಡ್ಡಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇರೋದ್ರಿಂದ ಅಮೆರಿಕಾಗೆ ತೊಂದರೆ ಆಗ್ತಾ ಇದೆ. ಅದಕ್ಕೇನೆ ಡೊನಾಲ್ಡ್ ಟ್ರಂಪ್ ಈ ಇಂಟ್ರೆಸ್ಟ್ ರೇಟ್ ನ ಕಮ್ಮಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾನೆ. ಆಕ್ಚುಲಿ ಇಂಟ್ರೆಸ್ಟ್ ರೇಟ್ ಸುಮ್ಮನೆ ಕಮ್ಮಿ ಮಾಡೋಕ್ಕಾಗಲ್ಲ. ಸ್ಟಾಕ್ ಮಾರ್ಕೆಟ್ ಕೆಳಗೆ ಬರಬೇಕು. ಸ್ಟಾಕ್ ಮಾರ್ಕೆಟ್ ಕೆಳಗೆ ಬರೋದ್ರಿಂದ ದೇಶದ ಎಕಾನಮಿ ತೊಂದರೆ ಆಗುತ್ತೆ. ಇದರಿಂದ ಫೆಡ್ ಬಂದ್ಬಿಟ್ಟು ಇಂಟ್ರೆಸ್ಟ್ ರೇಟ್ ನ ಕಟ್ ಮಾಡುತ್ತೆ. ಫೆಡ್ ಏನಾದ್ರು ಇಂಟ್ರೆಸ್ಟ್ ರೇಟ್ ನ ಈಗಿನ ಇಂಟ್ರೆಸ್ಟ್ ರೇಟ್ ಗಿನ್ನ 50% ಕಟ್ ಮಾಡಿದ್ರೆ ಅಮೆರಿಕ ವರ್ಷಕ್ಕೆ $500 ಬಿಲಿಯನ್ ಸೇವ್ ಮಾಡುತ್ತೆ. ಈ ದುಡ್ಡಿಂದ ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಮಾಡದಲ್ಲೇ ಒಂದು ವರ್ಷ ಫ್ರೀಯಾಗಿ ಬಜೆಟ್ ಮಾಡಬಹುದು. ಇದಾಗಬೇಕಂದ್ರೆ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬರಬೇಕು, ಎಕನಾಮಿಕ್ ಕ್ರೈಸಿಸ್ ಆಗಬೇಕು. ಅದಕ್ಕೆ ಟ್ರಂಪ್ ಈ ಟ್ಯಾರಿಫ್ ಅನ್ನೋ ಒಂದು ಸ್ಟ್ರಾಟಜಿ ತಗೊಂಡು ಸ್ಟಾಕ್ ಮಾರ್ಕೆಟ್ ನ ಕೆಳಗೆ ಬೀಳಿಸ್ತಾ ಇದ್ದಾನೆ. ಯಾಕಂದ್ರೆ ಇಂಟ್ರೆಸ್ಟ್ ರೇಟ್ ಕಟ್ ಆಗ್ಲಿ ಅಂತ. ಇಂಟ್ರೆಸ್ಟ್ ರೇಟ್ ಕಟ್ ಆದ್ರೆ ವಾಪಸ್ ಮತ್ತೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತೆ. ಅಮೆರಿಕನ್ ಜನ ಖುಷಿ ಆಗ್ತಾರೆ. ಇದರಿಂದ ಟ್ರಂಪ್ಗೆ ಮತ್ತೆ ಓಟ್ ಆಗಿ ಗೆಲ್ಲಿಸ್ತಾರೆ ಅಂತ ಟ್ರಂಪ್ ಪ್ಲಾನ್ ಮಾಡ್ತಾ ಇದ್ದಾನೆ. ಇದು ಯಾವುದೋ ಒಂದು ಕಾನ್ಸ್ಪಿರೆನ್ಸಿ ಥಿಯರಿ ಅಲ್ಲ. ಇದನ್ನ ಟ್ರಂಪ್ ಖುದ್ದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡ್ಕೊಂಡಿದ್ದಾನೆ.